Hello students, welcome to the 45th session of Product and Sales Management subject, the 4th chapter Salesmen. So in this session I am going to explain you about the importance of effective speaking to the salesman. Okay, so ಪರಿಣಾಮಕಾರಿಯಾಗಿ ಮಾತನಾಡೋದು ಒಬ್ಬ ಸೇಲ್ಸ್ಮನ್ನಿಗೆ ಹೇಗೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ, ಅದರಿಂದ ಅವನಿಗೆ ಆಗುವಂಥ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ಸೊ ಇಫೆಕ್ಟಿವ್ ಸ್ಪೀಕಿಂಗ್, ಹಾಗಾದರೆ ಪರಿಣಾಮಕಾರಿಯಾಗಿ ಮಾತನಾಡೋದಂದರೆ ಏನು ಅಂತ ನೋಡೋಣ. ಹಿಯರ್ ಇನ್ ಸೇಲ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ದ ಮಾರ್ಕೆಟ್ ಆ್ಯಂಡ್ ಆಲ್ಸೋ ದ ಟೆಕ್ನಿಕ್ಸ್ ಟು ಕನ್ವಿನ್ಸ್ ದ ಕಸ್ಟಮರ್ಸ್, ರೈಟ್? ಸೊ ನಿಮಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕು, ಪ್ರಾಡಕ್ಟ್ ಬಗ್ಗೆನೇ ನಾಲೆಜ್ ಇರಬೇಕು, ಆಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಗೊತ್ತಿರಬೇಕು. ನಿಮಗೆ ಮಾರ್ಕೆಟ್ ಬಗ್ಗೆನೂ ತುಂಬ ನಾಲೆಜ್ ಇದೆ, ಕಂಪ್ನಿ ಬಗ್ಗೆನೂ ತುಂಬ ನಾಲೆಜ್ ಇದೆ, ಪ್ರಾಡಕ್ಟ್ ಬಗ್ಗೆನೂ ತುಂಬ ನಾಲೆಜ್ ಇದೆ, ಬಟ್ ಯು ಡೋಂಟ್ ನೋ ಹೌ ಟು ಅಪ್ರೋಚ್ ಎ ಕಸ್ಟಮರ್, ಯು ಡೋಂಟ್ ನೋ ಹೌ ಟು ಹ್ಯಾಂಡಲ್ ಅ ಕ್ಲೈಂಟ್, ದೆನ್ ಇಟ್ಸ್ ಆಫ್ ನೋ ಯೂಸ್. ಸೊ effective communication is the link between your skills and knowledge which helps in closing a deal. ಸೊ ಒಂದು ಇಫೆಕ್ಟಿವ್ ಕಮ್ಯುನಿಕೇಷನ್ ಅನ್ನೋದು ಏನಾಗುತ್ತೆ, ಸೊ ಇದು ನಿಮ್ಮ ನಾಲೆಜು ಮತ್ತು ನಿಮ್ಮ ಸ್ಕಿಲ್ಸು, ಕೌಶಲ್ಯತೆ ಅಂತ ಏನು ಹೇಳ್ತೀವಲ್ವ ಅದು. ಸೊ ನಿಮ್ಮ ಜ್ಞಾನ ಮತ್ತು ಕೌಶಲ್ಯದ ನಡುವೆ ಒಂದು ಲಿಂಕ್ ಆಗಿರುತ್ತೆ. ಸೊ ಇದನ್ನು ನೀವು ನೀಟಾಗಿ ಚೆನ್ನಾಗಿ ಬಳಸ್ಕೊಂಡಾಗ ನಿಮಗೆ ಒಂದು ಸೇಲ್ ಡೀಲು ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ತುಂಬ ಚೆನ್ನಾಗಿ ಕಸ್ಟಮರ್ ಕನ್ವಿನ್ಸ್ ಆಗೋ ಥರ ಮಾತಾಡ್ತೀರಾ ಅಂದರೆ ಸೊ ನಿಮಗಲ್ಲಿ ಸೇಲ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ದೆನ್ ವಾಟ್ ಈಸ್ ದ ಮೇನ್ ಗೋಲ್ ಆಫ್ ಸ್ಪೀಕಿಂಗ್ ದೆನ್? ಹಾಗಾಗಿ ಸ್ಪೀಕಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅದರಲ್ಲಿ ಒಂದು ಗುರಿ ಏನಾಗಿರುತ್ತೆ ಅಂದರೆ, ಫಸ್ಟ್ ಈಸ್ ಎನ್ಲೈಟನ್ ಆ್ಯಂಡ್ ಎಂಗೇಜ್ ಆ್ಯಂಡ್ ಆಡಿಯನ್ಸ್. ಸೊ ನಿಮ್ಮ ಆಡಿಯನ್ಸ್ ಅಂದರೆ ನಿಮ್ಮ ಕಸ್ಟಮರ್ಸನ್ನು ಕಸ್ಟಮರ್ಸಿಗೆ ಒಂದು ನಾಲೆಜನ್ನು ಕೊಡುವಂಥದ್ದು, ಪ್ರಾಡಕ್ಟ್ ನಾಲೆಜು, ಆ್ಯಂಡ್ ಆಲ್ಸೋ ಎಂಗೇಜ್ ದೆಮ್ ಅಥವಾ ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಯುವರ್ ಪ್ರಾಡಕ್ಟ್. ಸೊ ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ಅವರಿಗೆ ನಾಲೆಜ್ ಕೊಡುವಂಥದ್ದು, ಅದೇ ಥರ ನಿಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಬರೋ ಥರ ಮಾಡುವುದು ಒಂದು ಉದ್ದೇಶ ಆಗಿರುತ್ತೆ. ಎರಡನೇದು, ಮೇಕ್ ಯುವರ್ ಕಸ್ಟಮರ್ ಥಿಂಕ್, ಆಯಿತಾ? ಸೊ ನಿಮ್ಮ ಆಡಿಯನ್ಸ್ ಅಂದರೆ ನಿಮ್ಮ ಕಸ್ಟಮರ್ಸ್, ಅವ್ರು ಯೋಚನೆ ಮಾಡೋ ಥರ. ಸೊ ಇಂಟ್ರೆಸ್ಟ್ ಏನೋ ಇದೆ, ಅವ್ರಿಗೊಂದು ಡಿಸೈರ್ ಕ್ರಿಯೇಟ್ ಮಾಡಬೇಕಲ್ವಾ? ಸೊ ಒಂದು ಬಯಕೆನ ಹುಟ್ಟಿಸ್ಬೇಕು ಅವರಲ್ಲಿ. ಸೊ ಆ ಹುಟ್ಟಿಸ್ಬೇಕು ಬಯಕೆನ ಅಂದಾಗ ನೀವು ನೀಟಾಗಿ ಚೆನ್ನಾಗಿ ಮಾತಾಡಬೇಕು, ಅವ್ರು ಕನ್ವಿನ್ಸ್ ಆಗೋ ಥರ. ಸೊ ನೀವು ಪರಿಣಾಮಕಾರಿಯಾಗಿ ಮಾತಾಡಿದಾಗ ಅವರೇನೋ ಒಂದು ಏನು ಇಂಟ್ರೆಸ್ಟು ಅವ್ರ ಡಿಸೈರ್ ಆಗಿ ಕನ್ವರ್ಟ್ ಆಗ್ಬೋದು, ರೈಟ್? ದೆನ್ ಟು ಎಸ್ಟಾಬ್ಲಿಷ್ ಇಂಟ್ರೆಸ್ಟ್ ಆ್ಯಂಡ್ ಕ್ರೆಡಿಬಿಲಿಟಿ ಇನ್ ಯುವರ್ ಬ್ರ್ಯಾಂಡ್. ಸೊ ನಿಮ್ಮ ಒಂದು ಪ್ರಾಡಕ್ಟನ್ನು ಕೊಂಡ್ಕೊಳ್ಳೋಕ್ಕೆ ಅವರಲ್ಲಿ ಆಸಕ್ತಿನ ಮೂಡಿಸ್ಬೇಕು, ಅಥವಾ ಅವ್ರ ಹತ್ರ ಆಗುತ್ತೆ. ಸೊ ಈ ಥರ ಫೆಸಿಲಿಟೀಸ್ ಇದೆ ಮೇಡಮ್, ಈ ಥರ ಬೆನಿಫಿಟ್ಸ್ ಇದೆ, ಸೊ ಈ ಥರ ನೀವು ಫೆಸಿಲಿಟೀಸನ್ನು ನಾವು ಕೊಡ್ತೀವಿ, ಈ ಥರ EMIಲೂ ನೀವು ಕಟ್ಕೋಬೋದು ಅಂತ ಈ ಥರ ನೀವು ಹೇಳಿದಾಗ, ನಿಮ್ಮ ಬ್ರ್ಯಾಂಡ್ ಬಗ್ಗೆ ನೀವು ಪ್ರೌಡ್ ಫೀಲಾಗಿ ಮಾತಾಡಿದಾಗ ಅವ್ರು ಕನ್ವಿನ್ಸ್ ಆದರು ಅಂದರೆ ನಿಮ್ಮ ಪ್ರಾಡಕ್ಟನ್ನು ತೊಗೊಳ್ತಾರೆ. ದೆನ್ ಬಿಲ್ಡ್ ಆ್ಯಂಡ್ ನರ್ಚರ್ ರಿಲೇಷನ್ಶಿಪ್ ದಟ್ ಕ್ಯಾನ್ ಲೇಟರ್ ಟರ್ನ್ ಇನ್ ಟು ಸೇಲ್ಸ್. ಸೊ ನೀವು ಚೆನ್ನಾಗಿ ಕನ್ವೀನಿಯೆಂಟ್ಲಿ ಅವ್ರ ಜೊತೆ ಫ್ರೀಯಾಗಿ ಮಾತಾಡಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಕಂಪ್ನಿ ಬಗ್ಗೆ ನಾಲೆಜನ್ನು ಕೊಟ್ಟಾಗ ಸೊ ಏನಾಗುತ್ತೆ ಆವಾಗ, ಸೊ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ರೈಟ್? ಸೊ ಒಂದು ರಿಲೇಷನ್ಶಿಪ್ಪನ್ನು ನೀವು ಮೇಂಟೈನ್ ಮಾಡಿದಾಗ ಅವ್ರು ಈಗ ತೊಗೊಳ್ದೇ ಇರ್ಬೋದು, ಮತ್ತು ಮುಂದೆ ಯಾವಾಗಾದ್ರೂ ಆ ಪ್ರಾಡಕ್ಟ್ ನೀಡ್ ಅರೈಸ್ ಆದಾಗ ಅವ್ರು ನಿಮ್ಮ ಹತ್ರನೇ ಖರೀದಿ ಮಾಡೋಕ್ಕೆ ಬರ್ಬೋದು, ಆಯಿತಾ? ಸೊ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಬೆಳೆಸಿ ನಿಮ್ಮ ಒಂದು ಸ್ಪೀಕಿಂಗ್ ಹೇಗಿರಬೇಕು ಅಂದರೆ, ಅದು ಈಗ ಆಗಿಲ್ಲ ಅಂದರೆ ಮುಂದೆನಾದ್ರು ಸೇಲ್ಸ್ ಆಗಿ ಟರ್ನ್ ಆಗೋ ಥರ ಇರಬೇಕು, ರೈಟ್? ಸೊ ಉದ್ದೇಶ ಒಂದೇ, ಇನ್ಕ್ರೀಸಿಂಗ್ ದ ಸೇಲ್ಸ್. ಸೊ ಇದೆಲ್ಲ ಮಾಡೋದು ಯಾಕೆ ಅಂದರೆ ನಿಮ್ಮ ಸೇಲ್ಸು ಇನ್ಕ್ರೀಸ್ ಆಗಲಿ ಅಂತ. ದೆನ್ ಸ್ಟ್ರಾಟಜೀಸ್ ಫಾರ್ ಬಿಕಮಿಂಗ್ ಅ ಬೆಟರ್ ಸ್ಪೀಕರ್. ಹಾಗಾದರೆ ಒಬ್ಬ ಒಳ್ಳೆ ಮಾತುಗಾರ ಹೇಗಾಗ್ಬೋದು, ನೀವು ಪರಿಣಾಮಕಾರಿಯಾಗಿ ಮಾತನಾಡಬೇಕು ಅಂದರೆ ನಿಮ್ಮಲ್ಲಿ ಏನೇನೋ ಸ್ಟ್ರಾಟಜೀಸ್ ಮಾಡ್ಕೋಬೇಕು ನೀವು ಅಂತ ನೋಡಿದಾಗ, ಫಸ್ಟ್ ಒನ್, ಪ್ಲ್ಯಾನ್ ಅಪ್ರಾಪ್ರಿಯೇಟ್ಲಿ, ಆಯಿತಾ? ಸೊ ಮೇಕ್ ಶ್ಯೂರ್ ದಟ್ ಯು ಪ್ಲ್ಯಾನ್ ಯುವರ್ ಕಮ್ಯುನಿಕೇಷನ್ ಅಪ್ರಾಪ್ರಿಯೇಟ್ಲಿ. ಸೊ ಪ್ಲ್ಯಾನಿಂಗ್ ಹೆಲ್ಪ್ಸ್ ಯು ಟು ಥಿಂಕ್, ಆಯಿತಾ? ಸೊ ಈಗ ಅನ್ಪ್ರಿಡಿಕ್ಟೇಬಲ್ ಕ್ವಶನ್ಸ್ ಕೇಳ್ಬೋದು ಅವ್ರು ಏನಾದರೂ, ಆಯಿತಾ? ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಡೌಟ್ ಬಂದುಬಿಡ್ಬೋದು ಅವರಿಗೆ, ಅದನ್ನು ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೋಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಹೆಂಗೆ ಅಪ್ರೋಚ್ ಮಾಡಬೇಕು, ಅವ್ರು ಏನು ಕೌಂಟರ್ ಪಾರ್ಟಲ್ಲಿ ಕ್ವಶನ್ಸ್ ಕೇಳ್ಬೋದು, ಅವ್ರು ಹೆಂಗೆ ಕನ್ವಿನ್ಸ್ ಮಾಡಬೇಕು, ಸೊ ಅವ್ರು ಈ ಥರ ಕೇಳಿದ್ರೆ ನಾನು ಹೆಂಗೆ ಉತ್ತರ ಕೊಡಬೇಕಾಗತ್ತೆ, ಈ ಥರ ನೀಟಾಗಿ ಎಲ್ಲದನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ. ದೆನ್ ಪ್ರಾಕ್ಟೀಸ್, ಹೇಳ್ತಾರಲ್ವ, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ಅದೇ ಥರ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಅದ್ರ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಡೈರೆಕ್ಟ್ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಪ್ರೀ ಅಪ್ರೋಚ್ ಮಾಡಿ, ದೆನ್ ಅಪ್ರೋಚ್ ಮಾಡಿ, ನಂತರ
ಸೆಲ್ಲಿಂಗ್ ಸ್ಟೇಜಿಗೆ ಹೋದಾಗ, ನೀವು ಕ್ಲೋಸಿಂಗ್ ಡೀಲ್ ಮಾಡೋಕ್ಕೆ ಹೋದಾಗ ಅದು ನಿಮಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ ಸೊ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಒಂದು ಅಪಾರ್ಚುನಿಟೀಸನ್ನು ನೀವು ಅಲ್ಲಿ ಗ್ರ್ಯಾಬ್ ಮಾಡ್ಬೋದು. ಸೊ ನೀವೇನು ಪ್ರಾಕ್ಟೀಸ್ ಇಲ್ಲದೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕೆ ಹೋಗಿ ನಿಮ್ಮ ಸ್ಪೀಕಿಂಗು ಇಫೆಕ್ಟಿವ್ ಆಗಿಲ್ಲದೆ ಸೊ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಸೇಲು ಕ್ಲೋಸ್ ಆಗೋಲ್ಲ ಅಲ್ಲಿ, ಹೌದಾ? ಸೊ ಹಾಗಾಗಿ ಪ್ರಾಕ್ಟೀಸ್ ಬೇಕಾಗುತ್ತೆ. ದೆನ್ ಎಂಗೇಜ್ ವಿತ್ ಯುವರ್ ಆಡಿಯನ್ಸ್ ಅಥವಾ ಎಂಗೇಜ್ ವಿತ್ ಯುವರ್ ಲೀಡ್ ಅಂತ ಹೇಳ್ತೀವಿ. ಅಂದರೆ ಸೊ ನೀವೊಬ್ಬರೇ ಮಾತಾಡ್ತಾ ಹೋಗಬಾರ್ದು, ಆಯಿತಾ? ಸೊ ನಮ್ಮ ಪ್ರಾಡಕ್ಟ್ ಹಂಗಿದೆ, ನಮ್ಮ ಪ್ರಾಡಕ್ಟ್ ಹಿಂಗಿದೆ, ಸೊ ಅವರ್ ಕಂಪನಿ ಇಸ್ ಲೈಕ್ ದಿಸ್ ಕಂಪ್ನಿ ಹ್ಯಾಸ್ ದಿಸ್ ಬ್ರ್ಯಾಂಡ್ ರೆಕಗ್ನಿಷನ್, ವಿ ಹ್ಯಾವ್ ಸೋ ಆ್ಯಂಡ್ ಸೋ ಕಸ್ಟಮರ್ಸ್, ಬರೀ ನಿಮ್ಮದೇ ಹೇಳೋದ್ರಾಗ ಅವಾಗೇನಾಗುತ್ತೆ, ಎದುರುಗಡೆ ಕೇಳೋರಿಗೆ ಇಂಟ್ರೆಸ್ಟ್ ಬರದೇ ಇರ್ಬೋದು, ಆಯಿತಾ? ಸೊ ದಿಸ್ ಮೇಕ್ಸ್ ದ ಕಸ್ಟಮರ್ ಐಸೋಲೇಟೆಡ್, ಆಯಿತಾ? ದೆನ್ ಏನು ಮಾಡಬೇಕಾಗುತ್ತೆ ಅಂದರೆ ಸೊ ನಿಮ್ಮ ಮೆಸೇಜ್ ಅವ್ರಿಗೆ ತಲುಪಿದೆಯೋ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು, ಆಯಿತಾ? ಸೊ ಮಧ್ಯೆ ಅವ್ರಿಗೆ ಕ್ವಶನ್ಸ್ ಕೇಳ್ಬೋದು, ಆಯಿತಾ? ದ ಲೀಡಿಂಗ್ ಕ್ವಶನ್ಸ್ ಟಾರ್ಗೆಟೆಡ್ ಟು ಇಂಡಿವಿಜುವಲ್ ಆರ್ ಗ್ರೂಪ್ಸ್ ಆರ್ ಎನ್ಕರೇಜ್ ಪೀಪಲ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ಆಸ್ಕ್ ಕ್ವಶನ್ಸ್, ಅಥವಾ ಅವ್ರನ್ನ ಕ್ವಶನ್ ಕೇಳೋಕ್ಕೆ ನೀವು ಬಿಡ್ಬೋದು, ಆಯಿತಾ? ಸೊ ನೀವು ಹೇಳ್ತಿರೋ ಅರ್ಥ ಆಗ್ತಿಲ್ಲ ಅಂತ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ 2 ವೇ ಕಮ್ಯುನಿಕೇಷನನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ನೀವೇನೇ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು, ನಾಲೆಜನ್ನು ಕೊಡ್ತಾಯಿದ್ರು, ಎದುರುಗಡೆ ಇರೋರು ಸೊ ಅದನ್ನು ತಿಳ್ಕೊಳ್ತಿದ್ದಾರೆ ಅಂತ ನೀವು ನೋಡಬೇಕು, ಅವರನ್ನು ಎಂಗೇಜ್ ಮಾಡಬೇಕು. ದೆನ್ ಪೇ ಅಟೆನ್ಷನ್ ಟು ಬಾಡಿ ಲ್ಯಾಂಗ್ವೇಜ್, ಸೊ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ಸ್ಟ್ಯಾಂಡ್ ಅಪ್ ಸ್ಟ್ರೇಟ್, ಲುಕ್ ಪೀಪಲ್ ಇನ್ ದ ಐ ಆ್ಯಂಡ್ ಸ್ಮೈಲ್, ಆಯಿತಾ? ಏನೋ ಮಾತಾಡ್ತಾ ಇದ್ದೀರಾ, ಒಟ್ಟಾರೆ ಒಂಥರ ಬಿಹೇವ್ ಮಾಡ್ತಾ ಇದ್ದೀರಾ, ಬಾಡಿ ಲ್ಯಾಂಗ್ವೇಜು ತಲೆ ಕೆರ್ಕೊಂಡೆ, ಕಿವಿ ಕರ್ಕೊಂಡೆ, ಎಲ್ಲೆಲ್ಲೋ ನೋಡಿ ಮಾತಾಡಿದೆ, ಆಯಿತಾ? ಸೊ ಅವ್ರು ಹೇಳೋ ಕ್ವಶನ್ಸಿಗೆ ನೀವು ರಿಯಾಕ್ಟೇ ಮಾಡ್ತಿಲ್ಲ, ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ಸೇ ಇಲ್ಲ ಅಂದಾಗ ಅವ್ರಿಗೇನಾಗುತ್ತೆ, ಆ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ಫಸ್ಟ್ ನಿಮ್ಮ ಮೇಲೆ ಇಂಟ್ರೆಸ್ಟ್ ಬರಬೇಕು. ಸೊ ನೀವೇ ಅವ್ರಿಗೆ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಾ ಇಲ್ಲ, ನೀವೇ ಹೇಗಾದರೂ ಬಿಹೇವ್ ಮಾಡ್ತಾಯಿದ್ದೀರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ ಅಂದಾಗ ಅವ್ರೇನು ಮಾಡ್ತಾರೆ, ನಿಮ್ಮ ಒಂದು ಪ್ರಾಡಕ್ಟ್ ಮೇಲೆ ಆಸಕ್ತಿ ತೋರಿಸಲ್ಲ. ಸೊ ನರ್ವಸ್ ಆಗಿಬಿಟ್ಟಿದ್ದೀರ ಫುಲ್ಲು, ಸೊ ನಿಮಗೆ ಪ್ರಾಡಕ್ಟ್ ಬಗ್ಗೆ ಕ್ಲಿಯರಾಗಿ ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಅವಾಗ ಅವ್ರು ನಿಮ್ಮನ್ನೇ ನಂಬಲಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಹೇಗೆ ನಂಬ್ತಾರೆ, ಹೌದಾ? ಸೊ ಎಂಥ ಪ್ರಾಡಕ್ಟ್ ಇದ್ರೂ ನಿಮ್ಮ ಮಾತು ಕೇಳಿದ್ರೆ ಇಮಿಡಿಯೇಟಾಗಿ ಪರ್ಚೇಸ್ ಮಾಡೋ ಥರ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬೇಕಾಗತ್ತೆ, ಒಂದು ಆ್ಯಟಿಟ್ಯೂಡ್ ಇರಬೇಕಾಗತ್ತೆ. ಹಾಗಾಗಿ ಸೊ ಯಾವಾಗಲೂ ಬಾಡಿ ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ಅಟೆನ್ಷನ್ ಇರಬೇಕು, ನೀಟಾಗಿ ಅಪ್ರೋಚ್ ಮಾಡಬೇಕು. ದೆನ್ ಥಿಂಕ್ ಪಾಸಿಟಿವ್ಲಿ, ಓಕೆ? ಪಾಸಿಟಿವ್ ಥಿಂಕಿಂಗ್ ಕ್ಯಾನ್ ಮೇಕ್ ಅ ಹ್ಯೂಜ್ ಡಿಫ್ರೆನ್ಸ್ ಟು ದ ಸಕ್ಸಸ್ ಆಫ್ ಯುವರ್ ಕಮ್ಯುನಿಕೇಷನ್ ಬಿಕಾಸ್ ಇಟ್ ಹೆಲ್ಪ್ಸ್ ಯು ಟು ಫೀಲ್ ಮೋರ್ ಕಾನ್ಫಿಡೆಂಟ್. ಸೊ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಹೆಚ್ಚಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವಿನ್ನೂ ಅಪ್ರೋಚೇ ಮಾಡಿಲ್ಲ, ಅವ್ರ ಜೊತೆ ಮಾತಾಡೇ ಇಲ್ಲ, ಇನ್ನೂ ಏನು ಡಿಸ್ಕಷನ್ ಆಗಿಲ್ಲ, ಕನ್ವಿನ್ಸ್ ಮಾಡಿ ಆಗಲೇ ಆಗುತ್ತೋ ಇಲ್ಲೋ ಡೀಲು, ಸೊ ಈ ಕಸ್ಟಮರ್ಸ್ ಈ ಪ್ರಾಡಕ್ಟ್ ತೊಗೊಳ್ತಾರೋ ಇಲ್ಲೋ, ತೊಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಮುಂದೆ ಫುಲ್ಲು ಸೇಲ್ಸ್ ಪ್ರೋಸೆಸ್ ಮೇಲೆ ಹೊರತಾಗುತ್ತೆ. ಹಾಗಾಗಿ ಸೊ ನೀವೇನು ಮಾಡಬೇಕು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇವ್ರು ತೊಗೊಳ್ತಾರೆ, ಈ ಥರ ಕನ್ವಿನ್ಸ್ ಮಾಡಬೇಕು, ಸೊ ಕನ್ವಿನ್ಸ್ ಮಾಡೋದು ತೊಗೊಳ್ತಾರೆ ಅಂತ ನಿಮ್ಮ ಕಡೆಯಿಂದ ಫುಲ್ ಎಫರ್ಟ್ಸ್ ಹಾಕಬೇಕಾಗತ್ತೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ. ಸೊ ದೀಸ್ ಆರ್ ದ ಸ್ಟ್ರಾಟಜೀಸ್. ಪ್ಲ್ಯಾನ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕನ್ಸ್ಯೂಮರ್ಸನ್ನು ನಿಮ್ಮ ಕನ್ವರ್ಸೇಷನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ, ಕ್ವಶನ್ಸ್ ಕೇಳಿ, ಅವ್ರಿಗೂ ಕ್ವಶನ್ಸ್ ಕೇಳೋಕ್ಕೆ ಬಿಡಿ. ದೆನ್ ಕಾನ್ಫಿಡೆನ್ಸಲ್ಲಿ ಬಾಡಿ ಲ್ಯಾಂಗ್ವೇಜನ್ನು ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಯಿತಾ? ಆವಾಗ ನೀವು ಒಳ್ಳೆಯ ಒಂದು ಮಾತುಗಾರಾಗಿ ಕನ್ವರ್ಟ್ ಆಗ್ತೀರಾ. ದೆನ್ ಸೇಲ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಹಾಗಂದರೆ ಈ ಮಾರಾಟ ಸಂವಹನೆ ಕೌಶಲ್ಯಗಳೇನೇನಪ್ಪ, ಏನೇನು ಸ್ಕಿಲ್ಸ್ ಇರಬೇಕು, ಏನು ಸ್ಕಿಲ್ಸನ್ನು ಅಳವಡಿಸ್ಕೋಬೇಕು ಒಬ್ಬ ಸೇಲ್ಸ್ಮೆನ್ ಅಂತ ನೋಡಿದಾಗ, ಫಸ್ಟ್ ಪೇ ಫುಲ್ ಅಟೆನ್ಷನ್. ಸೊ ಏನು ಹೇಳ್ತಾರೆ ಫಸ್ಟ್ ಅಂದರೆ, ಯಾವತ್ತು ಏನು ಮಾಡಬೇಕು ಅಂದರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಟುಡೇ ಸೇಲ್ಸ್ ಸ್ಕಿಲ್ ಈಸ್ ಸಿಂಪ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಬೈಯರ್. ಓಕೆ, ಸೊ ಯುವರ್ ಬೈಯರ್ ಹ್ಯಾಸ್ ಅ ಸೆಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯುವರ್ ಜಾಬ್ ಈಸ್ ಟು ಎಕ್ಸೀಡ್ ದೋಸ್ ಎಕ್ಸ್ಪೆಕ್ಟೇಷನ್ಸು, ಆಯಿತಾ? ಸೊ ನಿಮ್ಮ ಕನ್ಸ್ಯೂಮರ್ಸಿಗೆ, ನಿಮ್ಮ ಕಸ್ಟಮರ್ಸಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಹೀಗಿರಬೇಕು, ಈ ಥರ ಇರಬೇಕು ಪ್ರಾಡಕ್ಟು ಅಂತ. ಅದನ್ನು ನೀವು ತಿಳ್ಕೊಂಡು ಅವ್ರ ಎಕ್ಸ್ಪೆಕ್ಟೇಷನ್ಗಿಂತಲೂ ಜಾಸ್ತಿ ಕೊಟ್ಟಾಗ ಕನ್ಸ್ಯೂಮರ್ಸ್ ಅದನ್ನು ಇಷ್ಟಪಟ್ಟು ತೊಗೊಳ್ತಾರೆ, ಆಯಿತಾ? ಹಾಗಾಗಿ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೀವು ನೀಟಾಗಿ ಫಸ್ಟು ತಿಳ್ಕೊಳ್ಬೇಕಾಗತ್ತೆ, ಆಯಿತಾ? ನಂತರ ಪ್ರಾಕ್ಟೀಸ್ ಆ್ಯಕ್ಟಿವ್ ಲಿಸ್ನಿಂಗ್, ಆಯಿತಾ? ಸೊ ನಾಟ್ ಓನ್ಲಿ ಡೂ ಯು ಹ್ಯಾವ್ ಟು ಲಿಸನ್, ಬಟ್ ಯು ಹ್ಯಾವ್ ಟು ಲಿಸನ್ ಆ್ಯಕ್ಟಿವ್ಲಿ. ಬಿಕಾಸ್ ಕನ್ವರ್ಸೇಷನ್ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಆ್ಯಕ್ಟಿವ್ಲಿ ಅದನ್ನ ಮಾತನ್ನು ಕೇಳಲೇಬೇಕು, ಆಯಿತಾ? ನೀವು ಸುಮ್ಮನೆ ಕೇಳ್ತಾ ಇರೋ ಥರ ನಾಟಕ ಮಾಡಬಾರ್ದು, ಅಥವಾ ಅವರಿಗೆ
ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ನೀವೇ ಹೇಳ್ತಾ ಇರೋದು ಅವ್ರ ಕಡೆ ಏನು ಪ್ರಾಬ್ಲಮ್ ಇದೆ, ಅವ್ರದ್ದು ಏನು ನೀಡ್ ಇದೆ, ಎಕ್ಸ್ಪೆಕ್ಟೇಷನ್ ಇದೆ, ಕೇಳ್ಕೊಳ್ಳೋದೇ ಇಲ್ಲ. ಸೊ ಆ ಥರ ಆಗಬಾರ್ದು. ಯು ಟ್ರೂಲಿ ಲಿಸನ್ ಟು ದ ಪ್ರಾಸ್ಪೆಕ್ಟ್, ದೆನ್ ಫೀಡ್ಬ್ಯಾಕ್ ದ ಕಸ್ಟಮರ್ ಆನ್ ಹಿಸ್ ಗ್ರೀವೆನ್ಸಸ್, ಅಥವಾ ಅವ್ರಿಗೇನು ಕ್ವೇರೀಸ್ ಇದ್ದರೆ ಅದನ್ನು ಕೇಳಿಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ ಅವ್ರಿಗೆ ಅನಿಸ್ಬೇಕು ಅವ್ರ ಮಾತನ್ನು ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಆಮೇಲೆ ಅವ್ರಿಗೇನಾದ್ರು ಡೌಟ್ಸ್ ಬಂದರೆ ಅಥವಾ ನಿಮ್ಗೆ ಅವ್ರ ಮಾತಲ್ಲಿ ಡೌಟ್ಸ್ ಕಂಡು ಬಂದರೆ ಅದನ್ನು ಇಮಿಡಿಯೇಟಾಗಿ ಮಾತಾಡಿಕೊಂಡು ಸಾಲ್ವ್ ಮಾಡಬೇಕು. ಆಯಿತಾ? ಸೊ ದಿಸ್ ಈಸ್ ಆ್ಯಕ್ಟಿವ್ ಲಿಸ್ನಿಂಗು. ನಂತರ ರೀಡ್ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಕಂಟ್ರೋಲ್ ಯುವರ್ ಓನ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದೆ ನಾನು ಹಿಂದೆ ಸ್ಟ್ರಾಟಜಿಯಲ್ಲಿ. ಸೊ ಅವರ ಒಬ್ಬ ಕಸ್ಟಮರ್ನ ಬಾಡಿ ಲ್ಯಾಂಗ್ವೇಜನ್ನು ಹೇಗೆ ರೀಡ್ ಮಾಡಬೇಕಾಗಿದ್ರೆ, ಆಯಿತಾ? ಸೊ ಹಿಯರ್ ದ ಗ್ರೇಟ್ ಕಮ್ಯುನಿಕೇಟರ್ಸ್ ನೋ ಹೌ ಟು ರೀಡ್ ದ ಅದರ್ಸ್ ಬಾಡಿ ಲ್ಯಾಂಗ್ವೇಜ್, ಸೊ ದೇ ಕ್ಯಾನ್ ಆ್ಯಂಟಿಸಿಪೇಟ್ ದ ಡೈರೆಕ್ಷನ್ ದ ಕನ್ವರ್ಸೇಷನ್ಸ್ ಹೆಡ್ಡಿಂಗ್. ಆಯಿತಾ? ಸೊ ಏನು ಮಾಡಬೇಕು, ಸೊ ಅವ್ರ ಮುಖದಲ್ಲಿ ಯಾವ ಥರ ಒಂದು ಕ್ವಶನ್ಸ್ ಕ್ವೇರಿ ಇದೆ, ಅವ್ರಿಗೆ ಯಾವ ಥರ ಪ್ರಾಡಕ್ಟ್ ಇಷ್ಟ ಆಗ್ತಾ ಇದೆ, ಅವ್ರಿಗೇನಾದ್ರು ಡೌಟ್ ಇದೆಯಾ, ಅಥವಾ ನಿಮ್ಮ ಪ್ರಾಡಕ್ಟಲ್ಲಿ ಅವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ ಅಥವಾ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ, ಇದೆಲ್ಲ ನೀವು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನಿಂದ ತಿಳ್ಕೊಳ್ಬೇಕಾಗತ್ತೆ. ಆಯಿತಾ? ನಿಮ್ಗೆ ಅವ್ರು ಟೈಮ್ ಪಾಸ್ ಮಾಡ್ತೀರಾ ಅನಿಸಿದ್ರೆ ನೀವಲ್ಲಿ 1 ಸೆಕೆಂಡ್ ಇಲ್ಲದ್ರಲ್ಲೂ ಉಪಯೋಗ ಇಲ್ಲ. ಬಿಕಾಸ್ ನೀವಲ್ಲಿ ನಿಮ್ಮ ಟೈಮ್ ಮತ್ತು ಎನರ್ಜಿನ ಹಾಳು ಮಾಡ್ಕೋತಾ ಇದ್ದೀರಾ. ಸಪೋಸ್ ಅವರಿಗೆ ಇಷ್ಟ ಇದೆ ಬಟ್ ಯಾಕೋ ಹಿಂಜರಿತಾ ಇದ್ದಾರೆ ಅಂದಾಗ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಅದನ್ನು ಏನು ಅಂತ ತಿಳ್ಕೊಂಡು ಅವ್ರ ಅಬ್ಜೆಕ್ಷನ್ಸನ್ನು ಕ್ಲಿಯರ್ ಮಾಡಿದರೆ ಅಲ್ಲಿ ನೀವೊಂದು ಸೇಲನ್ನು ಕ್ಲೋಸ್ ಮಾಡ್ಬೋದು. ಆ ಥರ ಅವರು ಬಾಡಿ ಲ್ಯಾಂಗ್ವೇಜನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಓಕೆ, ದೆನ್ ಮಾಸ್ಟರ್ ದ ನ್ಯೂಸೆನ್ಸ್ ಆಫ್ ವಾಯ್ಸ್ ಟೋನ್ಸ್ ಅಂತ. ಅಂದರೆ ನಿಮ್ಮ ಒಂದು ಮಾತಾಡೋ ವಾಯ್ಸ್ ಇರುತ್ತಲ್ಲ ಅದು ಸೂಕ್ಷ್ಮತೆಯನ್ನು ತಿಳ್ಕೊಳ್ಬೇಕು ನೀವು. ಆಯಿತಾ? ಬಾಡಿ ಲ್ಯಾಂಗ್ವೇಜ್ ಹೇಗೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ವಾಯ್ಸ್ ಟೋನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮದು ವಾಯ್ಸ್ ಪಿಚ್ಚು, ವಾಯ್ಸ್ ವಾಲ್ಯೂಮು, ಅದ್ರ ಸ್ಪೀಡು ಅಲ್ಲ, ಸೊ ಅದೆಲ್ಲನೇ ಅಫೆಕ್ಟ್ ಆಗುತ್ತೆ ಒಬ್ಬರಿಗೆ. ನೀವು ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇರ್ಬೋದು, ಗಟ್ಟಿಯಾಗಿ ಕರೆಕ್ಟಾಗಿ ಹೇಳ್ತೀರಾ, ನಿಮಗೆ ಅದ್ರ ಬಗ್ಗೆ ಡೌಟ್ ಇದ್ದಾಗ ಇರ್ಬೋದೇನೋ, ಮಾಡ್ಬೋದೇನೋ, ಗೊತ್ತಿಲ್ಲ, ಈ ಥರ ಅಂದ್ಬಿಟ್ರೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ನೀವು ಮಾತಾಡಬೇಕಾದ್ರೆ ನಿಮ್ಮ ಧ್ವನಿಯಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಕಾಣಬೇಕು. ಸೊ ಆ ಥರದಲ್ಲಿ ನಿಮ್ಮ ಮಾತಿರಬೇಕು. ದೆನ್ ಬಿ ಎಂಪಥೆಟಿಕ್. ಸೊ ಎಂಪಥೆಟಿಕ್ ಅಂದರೆ ಅವರ ಜಾಗದಲ್ಲಿ ನೀವಿದ್ದಾಗ ಅವ್ರ ನೀಡ್ ಏನಿರ್ಬೋದು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನೀವು ಮುಂಚೆನೇ ಒಂದು ಅಸಂಪ್ಷನ್ ಹಾಕ್ಕೊಂಡು ತಿಳ್ಕೊಳ್ಬೋದು. ಆಯಿತಾ? ಸೊ ಬೆಸ್ಟ್ ಸೇಲ್ಸ್ ರಿಪ್ರೆಸೆಂಟೇಟಿವ್ಸ್ ಏನು ಮಾಡ್ತಾರೆ, ದೇ ಕನೆಕ್ಟ್ ವಿತ್ ದರ್ ಪ್ರಾಸ್ಪೆಕ್ಟ್ಸ್. ಆಯಿತಾ? ಸೊ ಅವರು ಬಿಕಾಸ್ ದೇ ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ ದೇರ್ ಬೈಯರ್ಸ್ ಡೂ ಎಟ್ ವರ್ಕ್. ಆಯಿತಾ? ಆ್ಯಂಡ್ ಚಾಲೆಂಜಸ್ ದೇ ಫೇಸ್, ಅವ್ರಿಗೇನು ಪ್ರಾಬ್ಲಮ್ ಆಗ್ತಾಯಿದೆ, ಅವ್ರಿಗೇನು ಬೇಕಾಗಿರ್ಬೋದು ಅಂತ ನೀವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ನೀವು ಎಂಪಥೆಟಿಕ್ ಆಗಿ ಇರಬೇಕು ಯಾವಾಗೂ. ದೆನ್ ಸ್ಪೀಕ್ ಇನ್ ಸ್ಪೆಸಿಫಿಕ್ಸ್. ಆಯಿತಾ? ಸೊ ಸ್ಪೀಕ್ ಇನ್ ಸ್ಪೆಸಿಫಿಕ್ಸ್ ಅಂದರೆ, ಸೊ ಗ್ರೇಟ್ ಕಮ್ಯುನಿಕೇಟರ್ಸ್ ಆರ್ ಏಬಲ್ ಟು ಕನ್ವಿನ್ಸ್ ಪೀಪಲ್ ಬಿಕಾಸ್ ದೇ ಕ್ಯಾನ್ ಪಾಯಿಂಟ್ ಟು ಸ್ಪೆಸಿಫಿಕ್ ಎಕ್ಸಾಂಪಲ್ಸು. ಸೊ ಎಕ್ಸಾಂಪಲ್ ಅಂದರೆ, ಸೊ ನೀವೇನೋ ಹೇಳ್ತಾ ಇದ್ದೀರಾ ಅಂದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಡಾಕ್ಯುಮೆಂಟ್ಸನ್ನು ತೋರಿಸಿ, ಅಥವಾ ನೀವೇನಾದರೂ ಹೇಳ್ತಾ ಇದ್ದೀರಾ ಪ್ರಾಡಕ್ಟ್ ಬಗ್ಗೆ ಅಂದರೆ ಅದನ್ನು ಡೆಮೋ ಕೊಟ್ಟು ತೋರಿಸಿ. ಆಯಿತಾ? ನೀವು ಸ್ಪೆಸಿಫಿಕ್ಕಾಗಿ ನಿಮ್ಮ ಪ್ರಾಡಕ್ಟನ್ನು ಟಾರ್ಗೆಟ್ ಮಾಡಬೇಕಾದ್ರೆ ಅದ್ರ ಫೀಚರ್ಸ್ ಬಗ್ಗೆ, ಅದರದ್ದು ಫಂಕ್ಷನ್ ಬಗ್ಗೆ ನೀವು ಡೆಮೋನ್ಸ್ಟ್ರೇಷನ್ ಕೊಟ್ಟು ಪರ್ಟಿಕ್ಯುಲರಾಗಿ ಇದೇ ಥರ ಆಗುತ್ತೆ, ಹೀಗಾಗುತ್ತೆ ನೋಡಿ ಅಂಥೇಳಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಆಯಿತಾ? ಸೊ ಸುಮ್ಮನೆ ಜನರಲ್ಲಾಗಿ ಮಾತಾಡಿದ್ರೆ ನಿಮ್ಮನ್ನು ಯಾರೂ ನಂಬಲ್ಲ. ನೀವು ಅವಾಗ ಸ್ಪೆಸಿಫಿಕ್ಕಾಗಿ ಮಾತಾಡಿದ್ರೆ ಮಾತ್ರ ಜನ ನಂಬ್ತಾರೆ. ಓಕೆ, ದೆನ್ ಬಿ ಅ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್. ಆಯಿತಾ? ಸೊ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗಿಂತ ಹೆಚ್ಚು ನಾಲೆಜು ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಕಂಪನಿ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಕಂಪನಿ ಬಗ್ಗೆ ಆಗಲಿ ನಿಮ್ಮ ಸೇಲ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಗ್ಗೆ ಆಗಲಿ ಹೆಚ್ಚಿಗೆ ನಾಲೆಜ್ ಇರೋದು ಯಾರಿಗೆ? ನಿಮಗೆ. ಯಾಕಂದರೆ ನೀವು ಒಬ್ರಿಗಲ್ಲ ಒಂದು 100 ಜನಕ್ಕೆ ಅದನ್ನು ಸೋಲ್ಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಇರಬೇಕಾಗಿರುತ್ತೆ. ಆಯಿತಾ? ಸೊ ಪ್ರಾಸ್ಪೆಕ್ಟ್ ವಿಲ್ ನೆವರ್ ಟ್ರಸ್ಟ್ ಯು ಇಫ್ ಇಟ್ ಡಸಂಟ್ ಸೀಮ್ ಲೈಕ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ಯುವರ್ ಬಿಸ್ನೆಸ್. ಆಯಿತಾ? ನಿಮಗೇ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮಗೇ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಒಂಚೂರು ಡೌಟ್ ಬಂದ್ರೂ ನಿಮ್ಮ ಪ್ರಾಡಕ್ಟ್ನ ಅವರು ತಗೊಳ್ಳಲ್ಲ. ಸೊ ಹಿಯರ್ ಫಸ್ಟ್ ಯು ಸೆಲ್ ಯುವರ್ ಸೆಲ್ಫ್, ದೆನ್ ಯು ಸೆಲ್ ಯುವರ್ ಪ್ರಾಡಕ್ಟ್. ಫಸ್ಟು ನೀವು ನಿಮ್ಮನ್ನು ಮಾರ್ಕೊಳ್ತಿದ್ದೀರಾ ಇಲ್ಲಿ, ಆಮೇಲೆ ನಿಮ್ಮ ಕಂಪನಿ ಪ್ರಾಡಕ್ಟ್ನ. ಆಯಿತಾ? ದೆನ್ ಬಿ ಜೆನ್ಯೂನ್ಲಿ ಕ್ಯೂರಿಯಸ್. ಆಯಿತಾ? ಸೊ ಯಾವಾಗೂ ಕ್ಯೂರಿಯಸ್ ಆಗಿರಿ. ರೈಟ್? ಸೊ
ಅವ್ನು ಕ್ವಶನ್ಸ್ ಕೇಳ್ತಾ ಇರಿ, ಅಥವಾ ಅವ್ರು ಕ್ವಶನ್ಸ್ ಕೇಳೋ ಥರ ಅವ್ರನ್ನ ಪ್ರೊವೋಕ್ ಮಾಡಿ, ಆಯಿತಾ. ಸೊ ಯಾವಾಗ ನೀವು ಈ ಥರ ಹೇಳೋದು ಮಾಡ್ತೀರಾ, ಆವಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ, ಆಯಿತಾ. ಸೊ ಫಸ್ಟು ಕ್ವಶನ್ಸ್ ಕೇಳಿ, ನಿಮಗೆ ಈ ಥರ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ಆಯಿತಾ. ಒಂದು ಶಾಂಪು ಮಾರಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ನಿಮ್ಮ ಕೂದಲು ಉದುರ್ತಿದೆಯಾ, ಹೌದು ಅಂದರೆ ನೀವೇನನ್ನ ಬಳಸ್ತಿದ್ದೀರಾ, ಏನಾದ್ರು ಅದನ್ನು ರಿಸಲ್ಟ್ ಬಂದಿದೆಯಾ. ಸೊ ನೋಡಿ, ನಮ್ಮ ಹತ್ರ ಈ ಥರ ಪ್ರಾಡಕ್ಟ್ ಇದೆ, ಸೊ ಈ ಥರದವ್ರು ಈ ಥರ ಯೂಸ್ ಮಾಡೋದ್ರಿಂದ ಈಗಾಗ್ತದೆ. ಸಪೋಸ್ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಲಾಸ್ ಆಯಿತು ಅಂದರೆ, ಅಥವಾ ಕೂದಲು ಬರಲಿಲ್ಲ, ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಅಂದರೆ ನಿಮಗೆ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀವಿ. ಈ ಥರ ಕನ್ವಿನ್ಸ್ ಮಾಡ್ಬೋದು. ಫಸ್ಟು ಅವ್ರನ್ನ ಕ್ಯೂರಿಯಸ್ ಆಗಿ ಕ್ವಶನ್ಸನ್ನು ಕೇಳಿ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ, ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿ. ನಂತರ ಅಸ್ಯೂಮ್ ಗುಡ್ ಇಂಟೆಂಟ್ ಅಂತ. ಸೊ ಗುಡ್ ಇಂಟೆಂಟ್ ಅಂದರೆ ನೀವೇನು ಮಾಡ್ತೀರಾ, ಇಲ್ಲಿ ಒಳ್ಳೆಯದನ್ನೇ ಆಲೋಚಿಸ್ಬೇಕು ಯಾವಾಗೂ, ಆಯಿತಾ. ಸೊ ಸೇಲ್ ಆಗುತ್ತೋ ಇಲ್ಲೋ, ಇವ್ರು ಟೈಮ್ ಪಾಸ್ ಮಾಡ್ತಾ ಇದ್ದಾರೋ ಏನೋ, ಅಥವಾ ಜಂಪಿಂಗ್ ಟು ದ ಕನ್ಕ್ಲೂಷನ್ ಅಬೌಟ್ ಯುವರ್ ಪ್ರಾಸ್ಪೆಕ್ಟ್ಸ್ ಇಂಟೆನ್ಷನ್ ದಟ್ ಹಿ ವಿಲ್ ರಿಜೆಕ್ಟ್ ಮೈ ಪ್ರಾಡಕ್ಟ್. ಸೊ ಈ ಥರದ್ದೆಲ್ಲ ನೀವು ಮುಂಚೆನೇ ಇಟ್ಕೊಂಡ್ರಿ ಅಂದರೆ, ಸೊ ನಿಮ್ಮ ಕನ್ವರ್ಸೇಷನ್ನು ಇಫೆಕ್ಟಿವ್ ಆಗಿರಲ್ಲ, ಆಯಿತಾ. ಸೊ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾವಾಗೂ. ಗುಡ್ ಇಂಟೆನ್ಷನನ್ನು ಇಟ್ಕೊಂಡು ಡೀಲ್ ಮಾಡಿದಾಗ ಸೇಲ್ ಆಗುತ್ತೆ. ದೆನ್ ಆಲ್ವೇಸ್ ಬಿ ಹಾನೆಸ್ಟ್, ಯಾವಾಗಲೂ ಪ್ರಾಮಾಣಿಕರಾಗಿರಿ. ಸೊ ಸೇಲ್ ಆಗಬೇಕು ಅಂತ ಸುಳ್ಳು ಹೇಳೋದು, ಮೋಸ ಮಾಡೋದೆಲ್ಲ ಮಾಡಬಾರ್ದು. ಸೊ ನಿಮ್ಮ ಒಂದು ಕೆಲಸಕ್ಕೆ ನೀವು ಪ್ರಾಮಾಣಿಕರಾಗಿರಿ, ಆಯಿತಾ. ಹಿಯರ್ ಆಲ್ವೇಸ್ ಬಿ ಹಾನೆಸ್ಟ್ ಟು ಯುವರ್ ಪ್ರಾಸ್ಪೆಕ್ಟ್ಸ್. ಅವ್ರು ಏನಂದ್ರೂ ನೀವು ನಿಜ ಹೇಳಬೇಕಾಗತ್ತೆ. ಸುಮ್ಮನೆ ಸೇಲ್ ಆಗಬೇಕು ಅಂತ ಮೋಸ ಮಾಡಬಾರ್ದು. ಸೊ ಅವರಿಗೆ ಪ್ರಾಮಾಣಿಕರಾಗಿರಿ. ಅವ್ರ ಕ್ವಶನ್ಸನ್ನು ಪ್ರಾಮಾಣಿಕತೆಯಿಂದನೇ ಡೀಲ್ ಮಾಡಿ, ಅವ್ರು ಕೇಳೋವಂಥ ಅಬ್ಜೆಕ್ಷನನ್ನು ಕ್ಲಿಯರ್ ಮಾಡಿ. ಸೊ ಈ ಥರ ಇದೆ. ಸೊ ಹೀಗಾಗ್ಬೋದು. ಅಥವಾ ವಾರಂಟಿ, ಸುಳ್ಳು ಇಲ್ಲ ಕೊಡ್ತೀವಿ ಅಂದ್ರೆ 6 ತಿಂಗಳು ವಾರಂಟಿ ಇದೆ ಮೇಡಮ್, 6 ತಿಂಗಳು ವಾರಂಟಿ ಇದೆ, ಬಟ್ ಪ್ರಾಡಕ್ಟ್ ಏನೂ ಆಗಲ್ಲ ಅಂತ ಹಿಂಗೆ ಕಾನ್ಫಿಡೆನ್ಸ್ ತುಂಬೋದು, ಕನ್ವಿನ್ಸ್ ಮಾಡ್ಬೋದು. ಸೊ ಆಲ್ವೇಸ್ ಬಿ ಹಾನೆಸ್ಟ್. ದೆನ್ ಡೋಂಟ್ ಮೇಕ್ ಅಸಂಪ್ಷನ್ಸ್, ಆಯಿತಾ. ಸೊ ಹಿಯರ್ ಅನ್ಲೆಸ್ ಯು ಆರ್ ಇಂಡಿಪೆಂಡೆಂಟ್ಲಿ ವೆರಿಫೈಡ್ ಇನ್ಫಾರ್ಮೇಷನ್ ಆಫ್ ಯುವರ್ ಪ್ರಾಸ್ಪೆಕ್ಟ್, ನೆವರ್ ಮೇಕ್ ಆ್ಯನ್ ಅಸಂಪ್ಷನ್ ಅಬೌಟ್ ದ ಸಿಚುವೇಶನ್, ಆಯಿತಾ. ಸೊ ನಿಮ್ಮ ಒಬ್ಬ ಕಸ್ಟಮರ್ನ ಅಥವಾ ಪ್ರಾಸ್ಪೆಕ್ಟನ್ನ ಅಥವಾ ಲೀಡ್ನ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವಾಗೇ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರಬಾರ್ದು, ಆಯಿತಾ. ಸೊ ನೀಟಾಗಿ ಅವ್ರು ಹೇಳೋದನ್ನು ಕೇಳಿ ಅವ್ರನ್ನ ಅರ್ಥ ಮಾಡಿಕೊಂಡು ನಂತರ ಅಬ್ಜೆಕ್ಷನ್ ಕ್ಲಿಯರ್ ಮಾಡಿ ಆಮೇಲೆ ಸೇಲ್ ಆಗುತ್ತೋ ಇಲ್ಲೋ ಅಂತ ಹೇಳ್ಕೊಂಡು ಒಂದು ಕನ್ಕ್ಲೂಷನ್ನಿಗೆ ಬರಬೇಕಾಗಿರುತ್ತೆ. ದೆನ್ ಬಿ ಕಂಫರ್ಟೇಬಲ್ ವಿತ್ ಸೈಲೆನ್ಸ್, ಆಯಿತಾ. ಸೊ ನೋಡಿರ್ಬೋದು ನೀವು, ತುಂಬ ಕಡೆ ಸೇಲ್ಸ್ಮೆನ್ ಬಂದಿರ್ತಾರೆ ಮಾರಾಟ ಮಾಡೋಕ್ಕೆ. ಸೊ ಮಾತಾಡ್ತಾರೆ, ತುಂಬ ಮಾತಾಡ್ತಾರೆ. ಎದುರುಗಡೆಯವರು ಒಂದು 2 ನಿಮಿಷ ಯೋಚನೆ ಮಾಡೋಕ್ಕೂ ಬಿಡಲ್ಲ, ಬರೀ ಹೇಳಿದ್ದೇ ಹೇಳ್ತಾರೆ. ಸೊ ಇದನ್ನು ತೊಗೊಳ್ಳಿ, ಈ ಥರ ಡಿಸ್ಕೌಂಟ್ ಇದೆ, ದೇ ಡೋಂಟ್ ಗಿವ್ ಈವನ್ ಒಂದು ಫ್ಯೂ ಸೆಕೆಂಡ್ಸ್ ಟು ಥಿಂಕ್, ಆಯಿತಾ. ಸೊ ಹಿಯರ್ ಮೋಸ್ಟ್ ಸೇಲ್ ಪರ್ಸನ್ಸ್ ಆರ್ ಅನ್ಕಂಫರ್ಟೇಬಲ್ ವಿತ್ ಸೈಲೆನ್ಸ್, ಆಯಿತಾ. ಸೊ ಯು ಆರ್ ನಾಟ್ ಇಂಟ್ರಪ್ಟಿಂಗ್ ಎನ್ ಇಂಪಾರ್ಟೆಂಟ್ ಥಾಟ್ ಯುವರ್ ಪ್ರಾಸ್ಪೆಕ್ಟ್ ಮೈಟ್ ಬಿ ಹ್ಯಾವಿಂಗ್, ಆಯಿತಾ. ಸೊ ಇಲ್ಲಿ ಯು ಆರ್ ಸೆಟ್ಟಿಂಗ್ ದ ಸೈಲೆನ್ಸ್ ಟು ವೆಲ್ಕಮ್ ದ ಕನ್ವರ್ಸೇಷನ್ ಆಫ್ ದ ಕನ್ಸ್ಯೂಮರ್ಸ್. ನೀವು ಅಲ್ಲಿ ಪಾಸ್ ಕೊಡೋದ್ರಿಂದ, ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿರೋದ್ರಿಂದ ನಿಮ್ಮ ಕಸ್ಟಮರ್ಸ್ ಪ್ರಾಡಕ್ಟ್ ಬಗ್ಗೆ ಥಿಂಕ್ ಮಾಡೋಕ್ಕೆ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇದ್ದೀರಾ. ಅವ್ರು ಥಿಂಕ್ ಮಾಡಿ ಮತ್ತೆ ಏನಾದರೂ ಅವ್ರ ಕ್ವೇರೀಸ್ ಇದ್ದರೆ ನಿಮಗೆ ಕೇಳ್ತಾರೆ, ಅಥವಾ ಅವ್ರಿಗೆ ಮನಸ್ಸಲ್ಲಿ ಏನು ಆಗ್ತಾಯಿದೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಸೊ ನೀವು ವಿದೌಟ್ ಬ್ರೇಕು ನೀವು ಅವ್ರನ್ನ ಸೈಲೆಂಟಾಗಿ ತಡ್ಕೊಳಕ್ಕಾಗದೆ ಪಟ ಮಾತಾಡ್ತಿದ್ದೀರಾ ಅಂದರೆ ಅವ್ರಿಗೆ ಯೋಚನೆ ಮಾಡೋಕ್ಕೂ ನೀವು ಟೈಮ್ ಕೊಡೋಲ್ಲ ಅಂತ ಅರ್ಥ, ಆಯಿತಾ. ಸೊ ಹಾಗೆ ಯಾವಾಗೂ ಮಾಡಬಾರ್ದು. ಆಲ್ವೇಸ್ ಬಿ ಕಂಫರ್ಟೇಬಲ್ ವಿತ್ ದ ಸೈಲೆನ್ಸ್. ಸ್ವಲ್ಪ ಪಾಸ್ ಕೊಡಿ, ಗ್ಯಾಪ್ ಕೊಡಿ, ಅವ್ರಿಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ. ದೆನ್ ಬೆನಿಫಿಟ್ಸ್ ಆಫ್ ಇಫೆಕ್ಟಿವ್ ಸ್ಪೀಕಿಂಗ್ ಟು ಸೇಲ್ಸ್ಮೆನ್. ಹಾಗಾದರೆ ಈ ಥರ ಒಂದು ಇಫೆಕ್ಟಿವ್ ಪರಿಣಾಮಕಾರಿಯಾಗಿ ಮಾತನಾಡೋ ಒಂದು ಕೌಶಲ್ಯನ ಬೆಳೆಸ್ಕೊಳ್ಳೋದ್ರಿಂದ ಸೇಲ್ಸ್ಮೆನ್ನಿಗೆ ಏನು ಯೂಸ್ ಆಗುತ್ತೆ ಅಂತ ನೋಡಿದಾಗ, ಸೊ ಈ ಥರ ನೀವು ಪರಿಣಾಮಕಾರಿಯಾಗಿ ಮಾತನಾಡಿದಾಗ, ಸೊ ಯು ಕ್ಯಾನ್ ಬಿಲ್ಡ್ ಟ್ರಸ್ಟ್ ವಿತ್ ದ ಕಸ್ಟಮರ್ಸ್. ಕಸ್ಟಮರ್ಸ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ಬೋದು, ಒಂದು ನಂಬಿಕೆನ ಉಳಿಸ್ಕೊಳ್ಬೋದು. ನಂತರ ಯು ಕ್ಯಾನ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಆ್ಯಸ್ ಆ್ಯನ್ ಎಕ್ಸ್ಪರ್ಟ್ ಇನ್ ಯುವರ್ ಇಂಡಸ್ಟ್ರಿ. ಸೊ ಈ ಥರ ನೀವು ಮಾತಾಡೋದನ್ನ ನೀಟಾಗಿ ಕಲ್ತ್ರಿ ಅಂದರೆ, ಸೊ ನಿಮ್ಮ ಇಂಡಸ್ಟ್ರಿಯಲ್ಲಿ ನೀವು ಒಂದು ಎಕ್ಸ್ಪರ್ಟ್ ಆಗ್ಬೋದು, ನಿಮ್ಮ ಜಾಬಲ್ಲಿ ನೀವು ಇಂಪ್ರೂವ್ಮೆಂಟನ್ನು ಕಾಣ್ಬೋದು, ಪ್ರಾಡಕ್ಟ್ನ ಈಸಿಯಾಗಿ ಸೇಲ್ ಮಾಡೋವಂಥ ಒಂದು ಸ್ಕಿಲ್ಸನ್ನು ಪಡ್ಕೊಳ್ಬೋದು. ದೆನ್ ಇಟ್ ಪ್ರೊವೈಡ್ಸ್ ದ ಅಪಾರ್ಚುನಿಟಿ ಟು ಇನ್ಫಾರ್ಮ್ ಪೀಪಲ್ ಮೋರ್ ಅಬೌಟ್ ಯುವರ್ ಬಿಸ್ನೆಸ್, ಆಯಿತಾ. ಅಂದರೆ ಸೊ
ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಕಂಪನಿ ಬಗ್ಗೆ ಜನರಿಗೆ ಜಾಸ್ತಿ ತಿಳ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನೀವು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಕಂಪನಿಯದ ಒಂದು ಬ್ರ್ಯಾಂಡ್ ಐಡೆಂಟಿಫಿಕೇಷನ್ನ ನೀವು ಬ್ರ್ಯಾಂಡ್ ರೆಕಗ್ನಿಷನ್ನ ಜನರ ತನಕ ಮುಟ್ಟಿಸ್ಬೋದು, ಆಯಿತಾ. ನಂತರ ಇಟ್ ಅಲೋಸ್ ಯು ಟು ಜನ್ರೇಟ್ ಮೋರ್ ಸೇಲ್ ಆ್ಯಂಡ್ ಹೆಲ್ಪ್ಸ್ ಯು ಟು ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ನಿಮಗೆ ಸೇಲ್ಸ್ ಜಾಸ್ತಿ ಆಗಬೇಕು ಅಂದರೆ ನೀವು ಇಫೆಕ್ಟಿವ್ ಕಮ್ಯುನಿಕೇಷನ್ ಮಾಡಲೇಬೇಕು. ಇದು ನಿಮ್ಗೆ ಏನಾಗುತ್ತೆ, ನಿಮ್ಮ ನೆಟ್ವರ್ಕ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೆ ತುಂಬ ಜನ ಪರಿಚಯ ಆಗ್ತಾರೆ. ಸೊ ಸೇಲ್ಸನ್ನು ಇನ್ಕ್ರೀಸ್ ಮಾಡ್ಬೋದು. ಸೊ ಒಳ್ಳೆ ಹೆಸರನ್ನು ಗಳಿಸ್ಬೋದು. ದೆನ್ ಜಾಬಲ್ಲಿ ನೀವು ಕರಿಯರಲ್ಲಿ ಅಡ್ವಾನ್ಸ್ಮೆಂಟನ್ನು ತೊಗೊಳ್ಬೋದು. ಕಸ್ಟಮರ್ಸ್ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡೋದ್ರಿಂದ ನಿಮಗೆ ಮುಂದೆ ಯಾವುದೇ ಪ್ರಾಡಕ್ಟನ್ನು ಸೇಲ್ ಮಾಡೋಕ್ಕೆ ಹೋದ್ರೂ ನಿಮಗೆ ಈಸಿಲಿ ಅವಕಾಶಗಳು ಸಿಗುತ್ತೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ಬೆನಿಫಿಟ್ಸ್ ಆಫ್ effective speaking to salesmen. Okay, got it? Thank you.